ಜಮಾಅತೆ ಇಸ್ಲಾಮಿ ಹಿಂದ್ ಸಿಂಧನೂರು ವತಿಯಿಂದ ದಿನಾಂಕ 13ರಿಂದ 22 ಸೆಪ್ಟೆಂಬರ್ 2024ರವರೆಗೆ ರಾಜ್ಯ ವ್ಯಾಪ್ತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ದಿನಾಂಕ 21/9/2024 ಶನಿವಾರ ಟೌನ್ ಹಾಲ್ ಸಿಂಧನೂರಿನಲ್ಲಿ ಸಾಯಂಕಾಲ 7:15 ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಮಹಾಂತ ಸ್ವಾಮೀಜಿ ಸಾಲಿಮಠ್ ಮುದಗಲ್ ಕಲ್ಯಾಣ ಆಶ್ರಮ ತಿಮ್ಮಾಪುರ್ ಅವರು ವಹಿಸಿಕೊಂಡಿದ್ದರು. ಇದೇ ಶುಭ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಲೇಖನ ಸಂಕಲನ ಕಿರು ಪುಸ್ತಕ ಬಿಡುಗಡೆ ಮಾಡಲಾಗಿದ್ದು, ಅಧ್ಯಕ್ಷತೆಯನ್ನು ಮೊಹಮ್ಮದ್ ಕುಂಇ ರಾಜ್ಯ ಕಾರ್ಯದರ್ಶಿಗಳು ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿದೆ. ಇನ್ನು ಮುಖ್ಯ ಅತಿಥಿಗಳಾಗಿ ರಾಜಶೇಖರ್ ಹಿಟ್ನಾಳ್, ಮಾನ್ಯ ಸಂಸದರು ಕೊಪ್ಪಳ, ಹಂಪನಗೌಡ ಬಾದರ್ಲಿ, ಶಾಸಕರು ಸಿಂಧನೂರು, ಇನ್ನು ಶಾಸಕರು ವಿಧಾನ ಪರಿಷತ್ನ ಸಿಂಧನೂರಿನ ವಿಭಾಗದ ಬಸನಗೌಡ ಬಾದರ್ಲಿ ಸೇರಿದಂತೆ ಕೆ ವಿರೂಪಾಕ್ಷಪ್ಪ, ಮಾನ್ಯ ಮಾಜಿ ಸಂಸದರು ಕೊಪ್ಪಳ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಪ್ರಖ್ಯಾತ ಲೇಖಕರ ವಿಚಾರಧಾರೆಗಳನ್ನು ಪ್ರವಾದಿ ಸಲ್ಲಲ್ಲಾಹು ಕುರಿತು ಬಿಡುಗಡೆ ಮಾಡಿರುವಂತಹ ಈ ಒಂದು ವಿಶೇಷ ಪುಸ್ತಕ ಇದೇ ಅಭಿಯಾನದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಈ ವೇದಿಕೆ ಎಲ್ಲ ಗಣ್ಯರು ಅದನ್ನು ಸಹಕರಿಸಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ज्योति को जाति नहीं, ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ. ಜಾತಿಯನ್ನು ಮಾಡಿಕೊಂಡವರು ನಾವೆಲ್ಲ ಅಜ್ಞಾನಿಗಳು. ಜಾತಿ ದೇವ ನಿರ್ಮಿತ ಅಲ್ಲ, ದೇವ ನಿರ್ಮಿತವಾಗಿರುವಂತಹ ಸೃಷ್ಟಿಯಲ್ಲಿ ಮನುಷ್ಯ ಸೃಷ್ಟಿಯಾಗಿದೆ. ಕುರಾನ್ ಸಾರಿ ಸಾರಿ ಹೇಳುತ್ತದೆ, ಒಂದು ಗಂಡು ಒಂದು ಹೆಣ್ಣಿನಿಂದ ಮಾನವ ಲೋಕದ ಸೃಷ್ಟಿಯಾಗಿದೆ ಎನ್ನುವಂತ ಸತ್ಯತೆಯ ತತ್ವವನ್ನು ಹೇಳುತ್ತದೆ. ಅಲ್ಲಿ ಜಾತಿಯನ್ನ ಹೇಳಿಲ್ಲ. ಭಗವದ್ಗೀತೆ ಇರಬಹುದು, ಉಪನಿಷತ್ತುಗಳಿರಬಹುದು, ಶರಣರ ವಚನಗಳಿರಬಹುದು, ದಾಸರ ಕೀರ್ತನೆಗಳಿರಬಹುದು, ಎಲ್ಲಿಯೂ ಕೂಡ ಜಾತಿಯ ಉಲ್ಲೇಖವನ್ನ ಪ್ರವಾದಿಗಳು, ಶರಣರು, ಮಹಾನುಭಾವರು ಮಾಡೇ ಇಲ್ಲ. ಒಂದು ಒಳ್ಳೆಯ ಮಾತನ್ನು ನಾವೆಲ್ಲ ಇವತ್ತು ಚಿಂತನೆ ಮಾಡಬೇಕು. ಮನುಷ್ಯ ಹುಟ್ಟಿದ ಮೇಲೆ ಧರ್ಮಗಳು ಹುಟ್ಟುಕೊಂಡ. ಸೃಷ್ಟಿಯಲ್ಲಿ ಮನುಷ್ಯನ ನಿರ್ಮಾಣ ಆದ ಮೇಲೆ ಧರ್ಮಗಳು ಹುಟ್ಟಿದ ಮೇಲೆ ಮನುಷ್ಯ ಹುಟ್ಟಿಲ್ಲ. ಭಾಷೆ ಹುಟ್ಟಿದ ಮೇಲೆ ವ್ಯಾಕರಣ ಹುಟ್ಟಿದೆ ವಿನಃ ವ್ಯಾಕರಣ ಹುಟ್ಟಿದ ಮೇಲೆ ಭಾಷೆ ಹುಟ್ಟಿಲ್ಲ. ಹಾಗಾಗಿ ಧರ್ಮ ಅನ್ನುವಂತ ನೈಜ ಅರಿವನ್ನು ಮರೆತು ಬಹಳ ಜನ ಇವತ್ತು ಅಜ್ಞಾನದ ಅವಸ್ಥೆಯಲ್ಲಿ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಇವತ್ತು ದೊಂಬಿ ಗಲಾಟೆಗಳನ್ನ ಮಾಡುವಂತ ವಿಚಿತ್ರ ದಿನಮಾನದ ಪ್ರಸಂಗಗಳನ್ನು ನಾವೆಲ್ಲ ನಿತ್ಯ ನೋಡ್ತಾ ಇದ್ದೇವೆ. ಭಾರತೀಯ ಮೌಲ್ಯ ನಮ್ಮೆಲ್ಲರ ಏಕೈಕ ಸೃಷ್ಟಿಕರ್ತನ ನಾಮದಿಂದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಅತ್ಯಂತ ಗೌರವಾನ್ವಿತ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವಿರಮಿಸಿರುವಂತಹ ನಾಡೇಗೌಡರನ್ನು ಅಭಿನಂದಿಸ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆಯ. ಸ್ವಾಮೀಜಿಯವರು ನಮ್ಮ ಮನಸ್ಸು ತುಂಬುವಷ್ಟು ನಮಗೆ ಉಣಬಡಿಸಿದ್ದಾರೆ. ಆದ್ದರಿಂದ ಇನ್ನೂ ಒಂದು ದೊಡ್ಡ ಭಾಷಣದ ಅಗತ್ಯ ಖಂಡಿತ ಇಲ್ಲ. ಅದು ಅಧಿಕ ಪ್ರಸಂಗ ಆಗ್ಬೋದು. ಬಹಳ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಾನು ಮುಗಿಸ್ತೇನೆ.
ಸಹೋದರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಒಂದು ಅಭಿಯಾನವನ್ನು ಜಮಾತ್ ಇಸ್ಲಾಮಿ ಈ ನಾಡಿನಾದ್ಯಂತ ನಡೆಸ್ತಾರೆ. ಪ್ರವಾದಿ ಮೊಹಮ್ಮದರು ಒಂದು ಪೌರಾಣಿಕ ಕಥಾಪಾತ್ರ ಅಲ್ಲ. ಪ್ರವಾದಿ ಮೊಹಮ್ಮದರದ್ದು ಐತಿಹಾಸಿಕವಾದಂತಹ ಬದುಕು. ಅವರೊಬ್ಬ ಇತಿಹಾಸ ಪುರುಷ. ಅವರ ಬದುಕು ಮತ್ತು ಸಂದೇಶ ಯಾವುದೋ ಕಥೆಗಳಲ್ಲ. ಅವರ ಬದುಕು ಮತ್ತು ಸಂದೇಶ ಬಹಳ ಅಧಿಕೃತವಾಗಿ, ಸಮಗ್ರವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ದಾಖಲಿಸಲ್ಪಟ್ಟಿದೆ. ಅವರೊಬ್ಬ ಇತಿಹಾಸ ಪುರುಷ. ಪ್ರವಾದಿ ಮೊಹಮ್ಮದರು ದೇವರ ಪ್ರವಾದಿ ಅಂದರೆ ಇಸ್ಲಾಮಿನ ಶಿಕ್ಷಣದಂತೆ ಈ ಜಗತ್ತಿಗೆ 1 ಲಕ್ಷ ಕನಿಗೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಮೌಲ್ಯಗಳನ್ನು ನಾವು ಮಾನವೀಯತೆಯ ಮೌಲ್ಯಗಳನ್ನು ನಮ್ಮ ಜನರಲ್ಲಿ ಬಿತ್ತಬೇಕಾಗಿದೆ. ವಿಶೇಷವಾಗಿ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ನಾವೆಲ್ಲ ಅತಂತ್ರ ಭಾರತದಲ್ಲಿ ಹುಟ್ಟಿಲ್ಲ, ಸ್ವತಂತ್ರ ಭಾರತದಲ್ಲಿ ಹುಟ್ಟಿಲ್ಲ. ಸ್ವತಂತ್ರ ಭಾರತದಲ್ಲಿ ಹುಟ್ಟಿದವರು ನಾವು. ಅತಂತ್ರ ಭಾರತದ ಕಲ್ಪನೆ ಇಲ್ಲ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರವೇ ಸ್ವಾತಂತ್ರ್ಯ ಅಂತ ನಮ್ಮ ಯುವಕರು ಭಾವಿಸ್ತಾ ಇದ್ದಾರೆ ಅನ್ನುವ ಭಯ ಆಗ್ತಾ ಇದೆ. ನಾನು ಯಾರಿಗೆ ಯಾಕೆ ತಲೆಬಾಗಬೇಕು, ದೊಡ್ಡವರಿಗೆ ಯಾಕೆ ನಮಸ್ಕರಿಸಬೇಕು, ನಾನು ಸ್ವತಂತ್ರ, ನಾನು ಬೇಕಾದ್ದು ಮಾಡಬಹುದು ಅನ್ನುವ ಭಾವನೆ ಇವತ್ತು ಯುವ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಅಪಾಯಕಾರಿ ಆಗ್ತಾ ಇದೆ. ಅದಕ್ಕೆ ನಾನು ಎಲ್ಲ ಕಡೆ ಶಾಲೆಗಳಿಗೆ ಹೋಗಲು ಹೇಳ್ತೇನೆ, ಶಿಕ್ಷಣ ಕೊಡುವುದಷ್ಟೇ ಮುಖ್ಯ ಅಲ್ಲ, ಸಂಸ್ಕಾರದ ಜೊತೆಗೆ ಶಿಕ್ಷಣ ಕೊಡಬೇಕಾದ ಅವಶ್ಯಕತೆ ಇದೆ. ಸಂಸ್ಕಾರವಿಲ್ಲದ ಶಿಕ್ಷಣ ಬಹಳ ಅಪಾಯಕಾರಿಯಾಗಿರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬೊಕ್ಕನಹಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.